ಸಭಾ ಪಂಡಿತರಲ್ಲಿ ಸಭನೆಯ ಪ್ರಾರ್ಥನೆ. ಹೌದು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೆಂಗ್ ಹೇಳಿದ್ರ ತಮ್ಮ? ಏನ್ ಹೇಳ್ತಾರಪ್ಪ ಅಣ್ಣ? ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಮನೆಯಲ್ಲಿ ಬೇಕು ಅನ್ನ ಪೂರ್ಣ ಓದಲಿಕ್ಕೆ ಬೇಕು ಪಂಚಕರಣ. ಏನು? ಮನೆಯಲ್ಲಿ ಬೇಕು ಅನ್ನ ಪೂರ್ಣ ಓದಲಿಕ್ಕೆ ಬೇಕು ಪಂಚಕರಣ, ಸಭಾದಾಗ ಬೇಕು ವರಕರಣ. ಹೌದೌದು. ಅದರಂತೆ ನಮ್ಮ ಭಕ್ತಿ ಮಾರ್ಗವನ್ನು ಕೇಳಿ ಅವ್ರ ಮನಸ್ಸಿಗೆ ಅತ್ಯನಂದ ಭರಿತವಾಗಿ ಅದರಂತೆ ನಮ್ಮ ಬೆಂಗಳೂರಿನಿಂದ ಆಗಮನ ಆಗಿರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಸಾಹೇಬರು ಅಳಿಯನಾಗಿರ್ತಕ್ಕಂಥ ಇನ್ನೊಂದು 8 ದಿನದಾಗ ಒಂದು ಸಾತಂ ಪಾಪ ಮಾಹಿತಿ ಆಯ್ತಾಯ್ತಿರ್ಪ. ಹೌದಿಲ್ಲ? ಅದಕ್ಕೆ ಭಗವಂತ ನೋಡ್ರಿ ಯಾರಿಗೆ ಹೆಂಗ ಕೊಡ್ಬೇಕ ಹೆಂಗ್ ಇಡಬೇಕ ಅನ್ನೋದು ಗುರ್ತೈತಿ. ಹೌದು. ತಮ್ಮ ಬಡತನ ಬರ್ತತಿ, ದೌಳತನ ಬರ್ಲಾಕ. ದೌಳತನ ಇರ್ತತಿ ಅದಕ್ಕ, ಮುಂದೆ ಬಡತನ ಬರ್ಲಾಕ. ಹೌದ್ರಪ್ಪ. ಸೂರ್ಯ ಮುಂಜಾನೆ ಹುಟ್ಟತಾನೆ ಅದಕ್ಕ ಮುಣಗಲಾಕ. ಮುಣಗಲಾಕ್ರಿಪ್ಪ. ಮುಣಗುತ್ತಾನೆ ಅದಕ್ಕ ಮತ್ತ ಹುಟ್ಟಲಾಕ. ಹಂಗ ಶ್ರೀತನ ಬಡತನ ಇದು ಹೆಂಗದಪ್ಪ ಅಂತ ಕೇಳಿದ್ರೆ ಮಧ್ಯಾಹ್ನ ಬಿಸಿಲ. ಹೌದಲ್ಲ? ತಾಯಿ ದೇವ ಗಂಡ ಹೆಂಡತಿ ಇಬ್ರು ಕೂಡಿ ಇಲ್ಲಿ ಸ್ವಲ್ಪ ಹೈರಾಣಗೋಸ್ಕರವಾಗಿ ಹೊಳಸಾಲಕ್ಕೆ ಹೋಗಿ ಮೆಟ್ಟ ಹಾಕಿದ ಕೂಡ್ಲೇನ ಏನಾಗಿದ್ರಪ್ಪ ಅಲ್ಲಿ? ಹೊಳಸಾಲಕ್ಕೆ ಹೋಗಿ ಹಂಗಪ್ಪ ಅಂತ ಕೇಳಿದ್ರ ಸದಾಶಿವಮೂರ್ತಿಯನ ಪುಣ್ಯದಿಂದ ತುಸುಮತ್ ಅವರು ಆಗ್ಯಾರಪ್ಪ. ತುಸುಮತಿ ಅಕ್ಕ ಈಗ ಈ ಕಡೆ ಇನ್ನೊಂದ್ 5-6 ಎಕರೆ 8 ಎಕರೆ ನೋಡಂಗ ಆಗ್ಯಾರ ಅವ್ರು. ಹೌದಲ್ಲ? 5 ಹಳಿಗಂಟಕರೆ ತೆಗಿವಲ್ಲ ಮಾವ. ಹಳಿಗಂಟ 5 ಕರೆ ತೆಗಿವಲ್ಲ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಈಗ ಹೊಸದಾಗೆ ಮಗನಿಗೆ ಒಂದು ಪೊಲೀಸ್ ನೌಕರಿ ಬಂದ. ಅವಾಗೂ 48 ಆಯ್ತು 55 ಐತಿ ಪಗಾರ ತಿಂಗಳಿಗೆ. ಇರ್ಲಿಪ್ಪ. ಒಬ್ಬ ಸಣ್ಣ ಮಗ ಏನತಿ ಇಂಜಿನಿಯರ್ ನೌಕರಿ ಕಲಿಯಕತ್ತಾನ. ಅವಾಗೂ 10 ಒಂದು ಪೊಲೀಸ್ ಸಿಬ್ಬಂದಿಯಲ್ಲಿ ನೌಕರಿ ಮಾಡ್ತಿರ್ತಕ್ಕಂಥ ಸುರೇಶ್ ಲಕ್ಷ್ಮಣ್ ಮಾವ ಹಾಲೋಳಿ ಸಾಕಿನ ಕನ್ನೋಳಿ ಗ್ರಾಮದ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಇವರಾದ್ರೂ ಸಂಘಕ್ಕೆ ಉದಾರಾಶ್ರವಾಗಿ 101 ರೂಪಾಯಿ ಗುರುಕನಕನ ಕೊಟ್ಟಿರ್ತಾರೆ. ಅವರು ಮಾಡುವಂತ ಕಾಯಕದಲ್ಲಿ ಯೋಗಿನಾಥ ಮೋಕ್ಷಸಿದ್ದೇಶ್ವರ ಗುರು ಸೋಮಲಿಂಗ ಯಾವ ಜಗದ್ಗುರು ರೇವಣಸಿದ್ದ ಭೈರಲಿಂಗೇಶ್ವರ ಈಗ ಪೊಲೀಸ್ ಆಗ್ಯಾನ. ಮುಂದಿನ ದಿನಮಾನದಲ್ಲಿ ಭಗವಂತ ಮತ್ತೆ ಹೆಚ್ಚಿಗೆ ಪೇಪರ್ ಬರೆಸಿ ಪಾಸ್ ಮಾಡಿ ಹವಾಲದಾರ AC ಮತ್ತ ಮುಂದ PSI ನೌಕರಿ ಸಿಗುವಂತ ಶಕ್ತಿ ಅವ್ರು ಕೊಡ್ಲತ್ತೇಳಿ ಭಗವಂತ ಅವನಿಗೆ ದಯಪಾಲಿಸಲತ್ತೇಳಿ ಬೇಡಿಕೊಂಡು ಹನುಮನ ಸ್ವೀಕಾರ ಮಾಡುತ್ತೇನೆ.